ಪ್ರಶ್ನೆ ಮಾಡೋದನ್ನ ಯಾವುದು ಒಪ್ಕೋಬೇಡಿ, ಪ್ರಶ್ನೆ ಮಾಡಿ ಅಂತ ತುಂಬ ಮಂದಿಯನ್ನ ಪ್ರಶ್ನೆ ಮಾಡಿರೋದಿಲ್ಲ. ಉತ್ತರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ. ಯೋಧರ ಮೇಲೆ ಅಪಾರವಾದಂಥ ಗೌರವದ ಯೋಧರ ಬಗ್ಗೆ ಒಂದು ಮಾತನ್ನು ಕೂಡ ಮಾತಾಡಿದ್ದಾರೆ. ಯೋಧರ ಬಗ್ಗೆ ಮಾಡಿಲ್ಲ. ಅದ್ 4 ಫ್ಲೈಟು 6 ಫ್ಲೈಟು 10 ಫ್ಲೈಟು ಆದ್ರೆ ಸರ್ವ ಪಕ್ಷಗಳನ್ನ ಸಭೆ ಕರೆದು ವಿಡಿಯೋ ನೋಡಿದೀರಾ? ಯುದ್ಧವನ್ನ ಅದೇ ಕೇಳಿ ಸರ್, ಕೇಳೋರು ಕೇಳಿ. ನೀವು ಒಪ್ಕೊಳ್ಳೋದ ಮಾತದ ನೀವೊಬ್ರು ಒಪ್ಕೊಂಡಿಲ್ಲ ಅಂತ ಬಿಡಿ. 146 ಕೋಟಿ ಜನ ಕೂಡ ಒಪ್ಕೊಂಡಿದ್ದಾರೆ ಯುದ್ಧ ಮಾಡ್ಬೇಕು ಅಂತ. ಆದ್ರೆ ಯುದ್ಧವನ್ನ ನಿಲ್ಲಿಸೋ ಬಗ್ಗೆ ಯಾರು ಪ್ರಶ್ನೆ ಕೇಳೋದಿಲ್ವಾ? ಕೇಳಬಾರ್ದಾ? ಅಲ್ಲ, ಟ್ರಂಪ್ ಒಬ್ಬ ಮಧ್ಯಸ್ಥ ವಹಿಸ್ಬಿಟ್ರೆ ನಿಲ್ಲಿಸ್ಬಿಡ್ಬೇಕಾ? 146 ಕೋಟಿ ಜನ ಯುದ್ಧ ಮಾಡ್ಬೇಕು ಅಂತ ಅದ್ರಲ್ಲಿ ಮಂಜಣ್ಣ ಕೂಡ ಒಬ್ಬ, ನಾವು ಕೂಡ ಒಬ್ಬ. ಸರ್ವ ಪಕ್ಷಗಳ ಸಭೆಯನ್ನು ಕರಿತೀರಿ, ತಗೋಬೇಕಾಗಿತ್ತಲ್ಲ. ಅವ್ರ ವಿಶ್ವಾಸಗಳನ್ನ ತೆಗೆದುಕೊಳ್ತೀರಿ, ಮತ್ತೆ ಅವರನ್ನ ದುರುಪಯೋಗ ಮಾಡಿಸ್ಕೊಳ್ತೀರಿ. ನಾವು ಈ ಭಾರತ ದೇಶದಲ್ಲಿ ಹುಟ್ಟಂತವ್ರೆ. ಈ ಭಾರತ ದೇಶಕ್ಕೆ ನಾವು ವಿರೋಧ ಪಕ್ಷದ ನಾಯಕರುಗಳು ಕಾಂಗ್ರೆಸ್ನಲ್ಲಿ ಪ್ರಶ್ನೆ ಯಾಕೆ ಮಾಡಬಾರ್ದು? ಅಂಬೇಡ್ಕರ್ ವಾದವನ್ನ ಯಾಕೆ ಒಪ್ಕೋಬಾರ್ದು? ನಾವು ಅಂಬೇಡ್ಕರ್ ಹೇಳಿ ಯಾವ್ದು ಪ್ರಶ್ನೆ ಮಾಡಬೇಕು ಅಂತ ಹೇಳಿದಾರಲ್ಲ. ಇದೇ ಪ್ರಶ್ನೆ ಮಾಡಿ ಉತ್ತರ ಕೊಡ್ತಾ ಇದ್ದೀವಿ. ರಾಜ್ಯದಷ್ಟು ಕೂಡ ಮಾತಾಡಿಲ್ಲ, ಗೌರವದಿಂದ ನಡ್ಕೊಂಡಿದ್ದಾರೆ. ಇದನ್ನ ಸ್ಪಷ್ಟವಾಗಿ ಹೇಳ್ತೀವಿ. MLA ಅವ್ರು ಮಾತಾಡೋದು ಕರೆಕ್ಟ್ ಆಗಿದೆ ಅಂತ ಹೌದು, ನಿಮ್ ಪ್ರಕಾರ? ಹೌದು. ನಿಮ್ದೆಲ್ಲರೂ ಅದೇ ಒಪಿನಿಯನ್ ಸರ್? ಹೌದು. ನೀವು 1000 ಸಲ ಹೇಳಿದ್ದೀನಿ. ಬೇರೆ, ಕೊತ್ತೂರು ಮಧ್ಯೆ ಬೇರೆ. ದೇಶದ ಏಕತೆ ಮತ್ತು ಸಮಗ್ರತೆಯಲ್ಲಿ ಪಕ್ಷಾತೀತವಾಗಿ ನಡ್ಕೊಳ್ತಕ್ಕಂಥ ಶಾಸಕರು ಕೊತ್ತೂರು ಮಂಜಣ್ಣ ಅವ್ರು ಹೇಳಿರ್ತಕ್ಕಂಥದ್ದು 4 ಅಲ್ಲ 8 ಎತ್ಕೊಂಡು ಹೋಗಿ ಸರ್ವನಾಶ ಮಾಡ್ಬೇಕಾಗಿತ್ತು ಪಾಕಿಸ್ತಾನ ಅಂತಕ್ಕಂಥ ಉದ್ದೇಶ ಅಷ್ಟೇ ಹೊತ್ತು ಬೇರೆ ಉದ್ದೇಶ ಮಂಜಣ್ಣ ಇಲ್ಲ. ಫ್ಲೈಟ್ ಎತ್ಕೊಂಡು ಹೋಗ್ಬೇಡಿ, 4 ಅಲ್ಲ 10 ಎತ್ಕೊಂಡು ಹೋಗಿ ಸರ್ವನಾಶ ಮಾಡ್ರಿ ಅಂತ ಹೇಳಿರ್ತಕ್ಕಂಥ ಎತ್ಕೊಂಡು ಹೋಗೋದಾಗಿತ್ತಲ್ಲ. ಹೊಂದ್ಕೊಂಡು ಹೇಳ್ತಾರೆ ಸರ್. ಆಡು ಭಾಷೆ ದಿನ ಅದು ಮಂಜಣ್ಣ ಅವ್ರು ಮಾತಾಡ್ತಕ್ಕಂಥ ಕನ್ನಡ ನಿಮ್ಗೂ ಗೊತ್ತು. ಅವರು ಆಡು ಭಾಷೆ, ಹಳ್ಳಿ ಭಾಷೆ, ಅದು ನೊಂದು ಹೇಳಿರ್ತಕ್ಕಂಥದ್ದು. ಯಾರನ್ನು ಅಪಮಾನ ಮಾಡ್ಬೇಕು, ಅವಮಾನ ಮಾಡ್ಬೇಕಂತಕ್ಕಂಥ ಉದ್ದೇಶ ಇಲ್ಲ. ಆಮೇಲೆ ಇನ್ನೊಂದು ಪ್ರಶ್ನೆ ವೈರಲ್ ಆಗ್ತದೆ ಅಂದ್ರೆ ಸೈನಿಕರು ಇದು ಕಾರಣ ಅನ್ನೋ ತರ ಮಾತಾಡಿದ್ದಾರೆ. ಯಾರು ಒಳಗಡೆ ಬರೋದಕ್ಕೆ ಲೂಪೋಲ್ಸ್ ಇದೆ ಅನ್ನೋಂಥದ್ದು ಸೈನಿಕರು ಅವ್ರು ಹೇಳಿರ್ತಕ್ಕಂಥದ್ದು. ಪುಲ್ವಾಮಾದಿಂದ ಇಲ್ಲಿವರೆಗೂ ಕೂಡ ನಮ್ಮದು ಪ್ರಶ್ನೆ ಇದೆ. ಒಳಗಡೆಗೆ ನಾವು ಲೇಸರ್ ಬೇಲಿ ಹಾಕಿದ್ದೀವಿ ಅಂತೀವಿ, ಹೆಂಗ್ ಬಂದ್ರು ಅಂತಕ್ಕಂಥದ್ದೇ ಅನುಮಾನ ಬೀಳೋದು ತಪ್ಪ ಸರ್? ಅಲ್ಲಿ ಪ್ರಶ್ನೆ ಮಾಡಿದ್ರೆ ಅದು ದೇಶದ್ರೋಹ ಕೆಲಸನಾ? ಪ್ರಶ್ನೆ ಅಲ್ಲ. ಅವ್ರು ಹೇಳ್ತಾ ಇರೋದು ಹೆಂಗ್ ಬಂದ್ರು, ಇರಪ್ಪ ಟೆರರಿಸ್ಟ್ ಒಳಗಡೆಗೆ ಹೆಂಗ್ ಬಂದ್ರು ಅದ್ ಕೇಳೋದು ತಪ್ಪ ಸರ್? ಕೇಳ್ಬೋದಲ್ವಾ? ಸೈನಿಕರನ್ನ ಅಪಮಾನ ಮಾಡಿದ್ದಲ್ಲ, ಇವ್ರು ಹೆಂಗ್ ಬಂದ್ರು ಒಳಗಡೆಗೆ? ನೋಡಿ ಸರ್, ಅವ್ರೊಂದು ಮಾತು ಹೇಳ್ತಾರೆ, ಉಗ್ರರೇ ಬಂದ್ರ ಅಥವಾ ಇವರೇ ಕರ್ಸಿದ್ರ ಅನ್ನೋ ಚರ್ಚೆ ಆಗ್ಬೇಕು ಅಂತ. ಸರ್ ನಾನು ಅದ್ನೇ ಅಂದ್ರೆ ಯಾರು ಅನ್ಕೊಂಡಿದ್ದೀರಿ ನೀವು? ನೀವ್ ಯಾರು ಅನ್ಕೊಂತೀರಿ? ಹೌದು, ಇವ್ರೆ ಅಂದ್ರೆ ಅದ್ ನಾನು ಪ್ಲೇ ಮಾಡ್ಲಾ ವಿಡಿಯೋ ಮಾಡಿ ಅದ್ರಲ್ಲಿ ಸರ್ ಸೈನಿಕರು ಅಂತ ಹೇಳಿಲ್ಲ. ಸೈನಿಕರು ಅಂತ ಹೇಳಿ ಯಾರು ಕೇಳಿಸ್ತೀನಿ ನಿಮ್ಗೆ? ಇವ್ರೆ ಅಂದ್ರೆ ಯಾರು? ಸೈನಿಕರು ಅಂತ ಹೇಳಿಲ್ಲ. ಅದು ಸರಿ ನೋಡ್ರಿ, ಸೈನಿಕರು ಅಂತ ವರ್ಡ್ ಯೂಸೇ ಮಾಡಿಲ್ಲ. ದಯವಿಟ್ಟು ಆ ವರ್ಡ್ ನೀವ್ ಯಾಕೆ ಮಾತಾಡೋಣ? ಸೈನಿಕರು ಅಂತ ಪದ ಬಳಸಿದ್ರೆ ಅವರು ಬೇಡ ಆ ಪದ ಬಾಬು. ಈಗ ಅವ್ರೇನೋ ಸೈನಿಕ ಅಂತ ಪದ ಉಪಯೋಗಿಸಿದೆ. ಸೈನಿಕರು ಲೋಪದೋಷ ಮಾಡಿದ್ದಾರೆ ಅಂತೆಲ್ಲ ಒಂದೇ ಒಂದು ಪದ ಹೇಳಿದ್ರೆ ಬೇಷರತ್ತಾಗಿ ನಾವು ಕ್ಷಮೆ ಕೇಳ್ತೀವಿ. ನೀವು ಇವರೇ ಅಂತ ಹೇಳಿದ್ರೆ ನೀವು ಯಾಕೆ ಸೈನಿಕರು ಅಂತ ಹೇಳ್ಬೋದು? ನೀವೇ ಸೈನಿಕರು ಅಂತ ಹೇಳ್ತೀರಾ? ಇವರೇ ಅಂತ ಹೇಳಿದ್ರೆ ನೀವು ಸೈನಿಕರು ನೀವ್ ಯಾಕೆ ಹೇಳ್ತೀರಾ? ಯಾರು ನೀವು? ನೀವ್ ಹೇಳ್ತಾ ಇದ್ರಲ್ಲ ಸೈನಿಕ ಅಂತ. MLA ಸ್ಪಷ್ಟ ಮಾಡ್ಬೇಕಾಗಿತ್ತು. ಯಾರು ಹೇಳಿದ್ದಾರೆ? ಪ್ರಶ್ನೆ ಮಾಡೋದು ಸುಧಾ, ನೀವ್ ಹೇಳ್ತಾ ಇರೋದು ನಾವ್ ಹೇಳ್ತಾ ಇದೀವಲ್ವಾ?
ಸೈನಿಕರು ದೇಶದೊಳಗಡೆ ಲೋಪದೋಷ ಮಾಡಿದಾರೆ ಅಂತ ಒಂದು ಪದ ಎಲ್ಲಾದ್ರೂ ಬಂದಿದ್ಯಾ? ಇಲ್ಲ. ಯಾರು ಮಾಡಿ ಈ ದೇಶದಲ್ಲಿ ಅಭದ್ರತೆ ಆಗೋದಕ್ಕೆ ಕಾರಣ ಸೈನಿಕರಲ್ಲ ಸರ್. ಒಂದ್ ನಿಮಿಷ ಸರ್ ಇರಿ ಸರ್, ಒಂದ್ ನಿಮಿಷ ಬೈಟ್ ಇದೆಯಾ ಅದು? ಸರ್ ಒಂದ್ ನಿಮಿಷ ಕೊಡಿ, ಇರಪ್ಪ ಒಂದ್ ನಿಮಿಷ, ಇನ್ನೊಂದ್ ನಿಮಿಷ ಕೊಡಿ ಸರ್. ಸೈನಿಕ ಅಂತ ನೋಡಿಲ್ಲ, ಇನ್ನೊಂದ್ಸರಿ ನೀವೇ ನೋಡ್ಕೊಂಡು ಕೇಳಿ. ಸರ್, ನಾನು ಹೇಳ್ತಾ ಇರೋದು, ಈಗ ಈ ದೇಶದಲ್ಲಿ ಎಲ್ಲ ಘಟನೆಗಳು ನೀವು ಮೀಡಿಯಾ ನೀವೇ ಓದ್ಕೊಂಡು ತಿಳ್ಕೊಂಡಿರ್ಬೋದು. ನಿಮ್ ಹಿಂದೆ ಏನೇನ್ ನಡೆದಿದೆ ಅನ್ನೋದು ಮುಂದೆ ನೀವು ಇಲ್ಲಿವರೆಗೂ ಎಲ್ಲ ತಿಳ್ಕೊಬಹುದು. ದೇಶದಲ್ಲಿ ಆಡಳಿತ ಚುಕ್ಕಾಣಿ ಯಾರ ಕೈಯಲ್ಲಿ ಇರ್ತೈತೆ ಅವ್ರು ಸರ್ ಎಲ್ಲ ನಡೆಸೋದು. ಸೈನಿಕರ ಹೆಸರು ಹೇಳಿದ್ರೆ ನಾವೇ ಕ್ಷಮೆ ಕೇಳ್ತೀವಿ, ಕೊಡಿ ಸರ್. ಅವ್ರು ಕೇಳ್ತಾರೆ. ಸೈನಿಕರ ಪದನೇ ಹೇಳಿಲ್ಲ ಅವರು. ನಾವು ಕೇಳ್ತೀವಿ, ಹಾಕಿಲ್ಲ ಬಿಡಪ್ಪ, ಹುಡುಕ್ಬೇಡ್ರೆ